200Ah ಬ್ಯಾಟ್ರಿ, 1.5 kV UPS. ಅನ್ಬಾಕ್ಸಿಂಗ್ ಮತ್ತು ಕನೆಕ್ಷನ್ ಮಾಡೋಂಥ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲೆಕ್ಟ್ರಿಕಲ್ಲು ಬಗ್ಗೆ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೀವು ನೋಡ್ತಾ ಇರೋದು 200Ah ಬ್ಯಾಟ್ರಿ. ಇದು ಹೋಮ್ ಯೂಸ್ಗೆ. ನೋಡಿ, ನಾವಿವಾಗ ಓಪನ್ ಮಾಡ್ತಾ ಇದ್ದೀವಿ. ನೋಡಿ, ಇದನ್ನು ಇವಾಗ ಕಂಪ್ನಿಯಿಂದ ಇದನ್ನು ಮೇಲೊಂದು ಇದು ಬರುತ್ತೆ, ಅಂದರೆ ಡಿಸ್ಟ್ರಿಬ್ಯೂಟರ್ ಮೇಂಟೈನ್ ಮಾಡೋ ಕ್ಯಾಪು, ಅದನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಇದನ್ನು ನೀವು ತೆಗಿಬೇಕಾಗತ್ತೆ. ಇದನ್ನೀಗ ತೆಗೆದು ಅದು ಕಂಪ್ನಿಯವ್ರು ಕೊಟ್ಟಿರ್ತಾರೆ ನೋಡಿ, ಲೆವೆಲ್ ಮೇಂಟೈನು ಅಂದರೆ ಡಿಸ್ಟ್ರಿಬ್ಯೂಟರ್ ಲೆವೆಲ್ ಮೇಂಟೈನ್ ಮಾಡೋದನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ಕಾಯಿನಿಂದ ತಕ್ಕೋಬೇಕಾಗತ್ತೆ. ನೋಡಿ, ನನ್ನ ಫ್ರೆಂಡ್ಸ್ ತೆಗಿತಾ ಇದ್ದಾರೆ, ನಾನು ತೆಗಿತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಎಲೆಕ್ಟ್ರಿಷಿಯನ್ನು ಬಗ್ಗೆ ತಿಳ್ಕೋಬೇಕು ಅಂತಿರೋರು, ಕಲಿಬೇಕು ಅಂತಿರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಓಪನ್ ಮಾಡ್ಕೊತಾ ಇದ್ದೀವಿ. ನೋಡಿ, ಇಲ್ಲಿ ಹಾಕ್ತಾಯಿದ್ದೀವಿ. ನೋಡಿ, ಇದು ಡಿಸ್ಟ್ರಿಬ್ಯೂಟರ್ ಲೆವೆಲ್ ಮೇಂಟೈನ್ ಮಾಡೋದು. ಇದು ಕೆಳಗಡೆ ಅಂದರೆ ನೋಡಿ, ಇಲ್ಲಿ ಕೆಳಗಡೆ ಬಂದರೆ, ಇಲ್ಲಿವರೆಗೂ ಬಂದರೆ ಮತ್ತು ಇದನ್ನು ಬಿಚ್ಚಿ ಮತ್ತು ಡಿಸ್ಟ್ರಿಬ್ಯೂಟರ್ನ ಹಾಕ್ಕೋಬೇಕಾಗತ್ತೆ. ಇದು ಡಿಸ್ಟ್ರಿಬ್ಯೂಟರ್ನ ಮೇಂಟೈನ್ ಮಾಡ್ತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ಬ್ಯಾಟ್ರಿಗೆ ಹೊಡೆತ ಬೀಳುತ್ತೆ. ಇದು ಅಷ್ಟು ಶೆಲ್ಗೂ ಇದನ್ನು ಹಾಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೆಡ್ ಮಾರ್ಕ್ ಏನು ಕಾಣ್ತಾ ಇದೆ ಅಲ್ಲಿವರೆಗೂ ಬರೋಕ್ಕೆ ಬಿಡಬಾರ್ದು. ಅದನ್ನು ನಾವು ಅವಾಗವಾಗ ಮೇಂಟೈನ್ ಮಾಡ್ತಾ ಇರಬೇಕಾಗತ್ತೆ. ಹಾಗಾದರೆ ನಿಮಗೆ ಬ್ಯಾಟ್ರಿ ಲೈಫ್ ಬರುತ್ತೆ. ನೋಡಿ, ಈ ಥರ ಕ್ಯಾಪ್ಗಳನ್ನ ನೋಡಿ, ಈ ಥರ ಕೆಳಗೆ ಹೋಗ್ತಾ ಇರುತ್ತೆ. ಡಿಸ್ಟ್ರಿಬ್ಯೂಟರ್ ಕಡಿಮೆ ಆದರೆ ಈ ಥರ ಕೆಳಗೆ ಹೋಗ್ತಾ ಇರುತ್ತೆ. ಈ ರೆಡ್ ಮಾರ್ಕಿಗೆ ಬಂತು ಅಂತಂದರೆ ನೀವು ಡಿಸ್ಟ್ರಿಬ್ಯೂಟರ್ನ ಹಾಕ್ಕೋಬೇಕು. ಆದಷ್ಟು ಇದು ಈ ಥರ ಮೇಲಿರೋ ಥರನೇ ನಾವು ನೋಡ್ಕೋತಾ ಇರಬೇಕಾಗತ್ತೆ. ಹಾಗಾದರೆ ನಿಮಗೆ ಬ್ಯಾಟ್ರಿ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಅದಕ್ಕೋಸ್ಕರನೇ ಇವನ್ನ ಕೊಟ್ಟಿರೋದು. ಬ್ಯಾಟ್ರಿ ಡಿಸ್ಟ್ರಿಬ್ಯೂಟರ್ ಲೆವೆಲ್ ನೋಡ್ಕೊಳೋದಕ್ಕೋಸ್ಕರ ಇದನ್ನು ಕೊಟ್ಟಿರ್ತಾರೆ. ನೋಡ್ತಾ ಇದ್ದೀರಲ್ಲ ನೀವು, EM200 ಬ್ಯಾಟ್ರಿ ಇದು. ಒಂದು ಮನೆಗೆ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಒಂದು 30-40 LED ಲೈಟ್ಗಳು, ಫ್ಯಾನು, ಒಂದು 2-3 ಫ್ಯಾನು, ಮತ್ತು ಈ ಬಾಕ್ಸಲ್ಲಿ ಇಟ್ಟಿದ್ದೀವಿ. ಇವಾಗ ಇದಕ್ಕೆ ಬಾಕ್ಸಲ್ಲಿ ಇಟ್ಟರೆ ಇದು ಸೇಫ್ಟಿ, ಏಕೆಂದರೆ ಮಕ್ಕಳು ಮುಟ್ಟಬಾರ್ದು ಅಂತೇಳಿ ಒಂದು ಬಾಕ್ಸ್ ಥರ ರೆಡಿ ಸಿಗುತ್ತೆ. ಆ ಬಾಕ್ಸಲ್ಲೇ ಹಾಕಿಟ್ರೆ ಒಳ್ಳೆಯದು. ಏಕೆಂದರೆ ಈ ಮಕ್ಕಳು ಏನಾದರೂ ಅದು ಟಚ್ ಮಾಡಿದ್ರೆ ಏನು ಶಾಕ್ ಹೊಡಿಬಾರ್ದು ಅಂತೇಳಿ. ನಿಮ್ಮ ಹತ್ರ ಬೇರೆ ಏನಾದರೂ ವುಡನ್ ಬಾಕ್ಸು ಏನಾದರೂ ನೀವು ರೆಡಿ ಮಾಡಿಸಿದ್ರೆ ಅದರಲ್ಲೂ ಇಡ್ಬೋದು, ಏನು ತೊಂದರೆ ಇಲ್ಲ. ಆದರೂ ನೀವು ನೋಡಿ, ಪ್ಲಾಸ್ಟಿಕ್ ಬಾಕ್ಸಲ್ಲೇ ಇಟ್ಟರೆ ಒಳ್ಳೆಯದು, ಫೈಬರ್ ಬಾಕ್ಸಲ್ಲಿ. ಏಕೆಂದರೆ ವುಡನ್ ಬಾಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಟರ್ ಬಿದ್ದರೆ ಹಾಳಾಗ್ಬಿಡ್ತವೆ. ನೋಡಿ, ಇವಾಗ ನಾನು ರೆಡ್ ವೈರ್ನ ಪ್ಲಸ್ಗೆ ಕೊಡ್ತಾಯಿದ್ದೀನಿ. ಕನ್ಫ್ಯೂಸ್ ಮಾಡ್ಕೊಳ್ಳೇಬಾರ್ದು ಫ್ರೆಂಡ್ಸ್. ನೋಡಿ, ದಯವಿಟ್ಟು ಇದನ್ನು ಗಮನವಿಟ್ಟು ನೋಡಿ. ನೀವು ಹಾಕುವಾಗ ಪ್ಲಸ್ನ ರೆಡ್ಗೆ ಕೊಡಬೇಕು. ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ, ನೋಡ್ಕೊಂಡು ಕೊಡಿ. ಇಲ್ಲ ನೀವು ಅಕಸ್ಮಾತ್ ರೆಡ್ನ ಪ್ಲಸ್ಸಿಗೆ ಕೊಡೋದ್ರ ಬದಲು
ಮೈನಸ್ಸಿಗೆ ಕೊಟ್ಟರೆ ತುಂಬಾ ತೊಂದರೆ ಆಗುತ್ತೆ. ಯು ಪಿ ಎಸ್ ಶಾರ್ಟ್ ಆಗಿ ಸುಟ್ಟೇ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದನ್ನು ಗಮನದಲ್ಲಿ ಇಟ್ಕೊಂಡು ಕೊಡಬೇಕಾಗತ್ತೆ. ನೀವು ನೆನಪಲ್ಲಿ ಇಟ್ಕೊಳ್ಳಿ. ಪ್ಲಸ್ಸು ರೆಡ್ಡು, ಮೈನಸ್ಸು ಬ್ಲ್ಯಾಕು. ಇನ್ನು ಯು ಪಿ ಎಸ್ ಕನೆಕ್ಷನ್ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿದ್ದಾವೆ, ವಿಸಿಟ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇದು ಫುಲ್ ಟೈಟ್ ಹೊಡ್ಕೋಬೇಕು. ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ ಅಲ್ಲಿ ಬ್ಯಾಟ್ರಿದು 12 ವೋಲ್ಟ್ಸ್ ಕನೆಕ್ಷನ್ ಆಗದೇ ರೆಸ್ಟ್ ಬರುತ್ತೆ. ನಿಮಗೆ ಸ್ವಲ್ಪ ದಿವಸದಲ್ಲೇ ನಿಮಗೆ ಚಾರ್ಜಿಂಗ್ ಪ್ರಾಬ್ಲಮ್ಮು ಆ ಥರ ಎಲ್ಲ ಬರ್ಬೋದು. ಅದಕ್ಕೋಸ್ಕರ ಎರಡು ಕಡೆ ಸ್ಪಾನರ್ ಇಟ್ಕೊಂಡು ಫುಲ್ ಟೈಟಾಗಿ ಹೊಡ್ಕೊಳ್ಳಿ. ಹಾಗಾದರೆ ನಿಮಗೆ ಬೇಗ ಪ್ರಾಬ್ಲಮ್ ಬರೋದಿಲ್ಲ. ನೋಡಿ, ಈಗ ನಾನು ಕೊಡ್ತಾ ಇರೋದು ಮೈನಸ್ಸು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನ್ಕೋತೀನಿ. ನೋಡಿ, ಇಲ್ಲಿ ಮೈನಸ್ ಅಂತ ಕಾಣಿಸ್ತಾ ಇದೆ. ನೋಡಿ, ಇದು ಮೈನಸ್ಸು. ಬ್ಲ್ಯಾಕ್ ವೈರು ಯು ಪಿ ಎಸ್ಸನ್ನು ಅಂದರೆ ಇನ್ವರ್ಟ್ರನ್ನ ಬ್ಲ್ಯಾಕ್ ವೈರ್ನೇ ಕೊಡಬೇಕಾಗುತ್ತೆ. ನೋಡಿ, ಇಲ್ಲಿ ಅರ್ಥಿಂಗ್ ಆಯಿತು ಅಂದರೆ ಯು ಪಿ ಎಸ್ಸು ಈಗ ಯು ಪಿ ಎಸ್ಗೆ ಪ್ಲಸ್ಸು ಮೈನಸ್ಸು ಕನೆಕ್ಟ್ ಆಗಿರೋದ್ರಿಂದ ಯು ಪಿ ಎಸ್ಸು ರನ್ ಆಗ್ತಾಯಿದೆ. ಅಂದರೆ ಇದೇನು ಕರೆಂಟ್ ಹೊಡೆಯೋದಿಲ್ಲ. ಅಂದರೆ ನೀವು ಎ ಸಿ ಕನೆಕ್ಷನ್ ತಕ್ಕೊಂಡು ಮುಟ್ಟಬೇಕಾಗತ್ತೆ. ಎ ಸಿ ಕನೆಕ್ಷನ್ ಹಿಡ್ಕೊಂಡು ಅಂದರೆ ಯು ಪಿ ಎಸ್ ಚಾರ್ಜ್ ಮಾಡುವಂಥ ವೈರ್ ಇದನ್ನು ತಕ್ಕೊಂಡು ನೀವು ಇದನ್ನು ಬ್ಯಾಟ್ರಿ ಕಲೆಕ್ಷನ್ ಮಾಡ್ಕೊಳ್ಳಿ. ಎ ಸಿ ಕನೆಕ್ಷನ್ ಇದ್ದರೆ ಸ್ವಲ್ಪ ನಿಮಗೆ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಇದು ಎರಡು ಸ್ಪಾನರ್ ಹಿಡ್ಕೊಂಡು ಆ ಕಡೆ ಈ ಕಡೆ ಎರಡು ಸ್ಪಾನರ್ ಹಿಡ್ಕೊಂಡು ಫುಲ್ ಟೈಟಾಗಿ ಹೊಡ್ಕೊಳ್ಳಿ. ಪದೇ ಪದೇ ಬಿಚ್ಚೋ ಥರ ಮಾಡ್ಕೊಬೇಡಿ. ನೋಡಿ, ಫುಲ್ ಟೈಟ್ ಹೊಡ್ಕೊಂಬಿಟ್ರೆ ಏನು ತೊಂದರೆ ಇರೋದಿಲ್ಲ. ಈಗ ನೋಡಿ, ಈ ಕ್ಯಾಪ್ಗಳನ್ನೆಲ್ಲ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಡಿಸ್ಟ್ರಿಬ್ಯೂಟರ್ ಲೆವೆಲ್ ಮೇಂಟೈನ್ ಮಾಡೋದು ಬಾಕ್ಸ್ ಎಲ್ಲ ಇದಾವೆ. ನೋಡಿ ಅಲ್ಲಿದೆ ನೋಡಿ ಕನೆಕ್ಷನ್ ಮಾಡೋದು. ಅವರು 3 ಲಕ್ಷ ಪ್ಯಾಕೇಜ್ ಅಲ್ಲ, 3 ಲಕ್ಷ ಪ್ಯಾಕೇಜ್ ಕನೆಕ್ಷನ್ ಆಯಿತು. ನೋಡ್ತಾ ಇದ್ದೀರಲ್ಲ, ಇಲ್ಲಿ 12.4 ವೋಲ್ಟ್ಸ್ ತೋರಿಸ್ತಾ ಇದೆ. ಅಂದರೆ ಬ್ಯಾಟ್ರಿ ಇನ್ನು ಎ ಸಿ ಕನೆಕ್ಷನ್ ಮಾಡಿಲ್ಲ, ಇನ್ನು ಬ್ಯಾಟ್ರಿಯಲ್ಲಿರುವಂಥ ಬ್ಯಾಕಪ್ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ಸ್ಟೇರ್ ಕೇಸ್ ಅಡೆಗೆ ಇದು ಪಾಯಿಂಟ್ ಮಾಡಿರೋದ್ರಿಂದ ಯು ಪಿ ಎಸ್ ಬಾಕ್ಸ್ ಮೇಲೆ ಇಡೋಕ್ಕಾಗ್ತಾಯಿಲ್ಲ. ಇದನ್ನು ಸೇಫ್ಟಿಯಾಗಿರ್ಬೇಕಂತಂದರೆ ಯು ಪಿ ಎಸ್ ಬಾಕ್ಸ್ ಮೇಲೆ ಇಡಬೇಕು. ಇದನ್ನು ಸುಮ್ಮನೆ ಆ ಕಡೆ ಈ ಕಡೆ ಇಡೋದ್ರಿಂದ ಏನು ಸುಮ್ಮನೆ ತೊಂದರೆ ಆಗುತ್ತೆ. ನೋಡಿ, ಇಲ್ಲಿ ಜಾಗ ಸಾಕಾಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಕೆಳಗಿಡ್ತಾ ಇದ್ವಿ ಟೆಂಪ್ರವರಿ. ಅಂದರೆ ನೀವು ಯು ಪಿ ಎಸ್ ಬಾಕ್ಸ್ ಮೇಲೇ ಇನ್ವರ್ಟರ್ನ ಇಡಬೇಕು. ಇದಕ್ಕೆ ಇವರು ಸಪ್ರೇಟಾಗಿ ಒಂದು ಬಾಕ್ಸ್ ಮಾಡೋಕ್ಕೆ ಹೇಳಿದ್ದೀನಿ, ಮಾಡ್ತಾರೆ. ನೀವೆಲ್ಲ ನೋಡಿ, ಇದು ಬಾಕ್ಸ್ ಮೇಲೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಂದರೆ ಅದ್ರ ಮೇಲೆ ಇಡಬೇಕು. ಸದ್ಯಕ್ಕೆ ಇವರು ಈಗ ಒಂದು ಫಂಕ್ಷನ್ ಇರೋದ್ರಿಂದ ಅರ್ಜೆಂಟಲ್ಲಿರೋದ್ರಿಂದ ಇವ್ರು ಕೆಳಗಿಡ್ತಾ ಇದ್ದಾರೆ. ನೀವು ನೋಡಿ, ಬಾಕ್ಸ್ ಮೇಲೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ಇದು ಬಾಕ್ಸು ಸ್ವಲ್ಪ ಗಟ್ಟಿ ಇರೋದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಸುಮ್ಮನೆ ಕಡಿಮೆ ಇರೋ ಟೆಂಪರ್ ಇರೋದನ್ನು ತಗೋಬೇಡ್ರಿ. ಇದು ಚೆನ್ನಾಗಿದೆ, ಅಂದರೆ ಇಲ್ಲಿ ಜಾಗ ಸಾಕಾಗ್ತಿಲ್ಲ ಅಂತೇಳಿ ಕಡೆ ಸೈಡಿಗೆ ಇಡ್ತಾ ಇದ್ದೀವಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ವರ್ಟರ್ ಇದು 1.5 kV ಪವರ್ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಸದ್ಯಕ್ಕೆ ಫಂಕ್ಷನ್ ಇರೋದ್ರಿಂದ ಈ ಥರ ಸಪ್ರೇಟಾಗಿ ಕೆಳಗಿಡ್ತಾ ಇದ್ದೀವಿ. ನೋಡಿ, ಅಲ್ಲಿ ಇನ್ಪುಟ್ಟು ಔಟ್ಪುಟ್ನ ಕರೆಕ್ಟಾಗಿ ಕೊಟ್ಕೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಕನೆಕ್ಷನ್ ಸರಿ ಆಗಲಿಲ್ಲ, ಅದಕ್ಕೆ ಬಾಕ್ಸ್ ತೆಗೆದುಬಿಟ್ಟು ನೋಡಿ ಇಲ್ಲಿ ಫ್ಲೈವುಡ್ಡಿಂದು ಬಾಕ್ಸ್ ಮೇಲೆ ಇಟ್ಟಿದ್ದೀವಿ. ಯಾಕೆಂದರೆ ಇದು ಸ್ಟೇರ್ ಕೇಸ್ ಅಡಿಯಲ್ಲಿ ಕಲೆಕ್ಷನ್ ಮಾಡೋಕ್ಕೆ ಜಾಗನೇ ಇಲ್ಲ, ಅದಕ್ಕೋಸ್ಕರ ಈ ಥರ ಇಟ್ಟಿದ್ದೀವಿ. ಅಂದರೆ ಇದು ಟೆಂಪ್ರವರಿ, ಮತ್ತು ಇದಕ್ಕೆ ಒಂದು ವುಡನ್ ಬಾಕ್ಸ್ ಮಾಡ್ತಾರೆ, ಓಕೆನಾ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ ಲೈನು
ಇನ್ನು ಎ ಸಿ ಕನೆಕ್ಷನ್ ಮಾಡಿಲ್ಲ. ಇದು ಬ್ಯಾಟ್ರಿಯಲ್ಲಿ ಫುಲ್ ಮನೆಯೆಲ್ಲ ಇವಾಗ ರನ್ನಿಂಗಲ್ಲಿದೆ. ನೋಡಿ ಇವಾಗ ಎ ಸಿ ಕನೆಕ್ಷನ್ ಆನ್ ಮಾಡಿದ್ದೀವಿ. ಅಂದರೆ 226 ವೋಲ್ಟ್ಸ್ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, 226 13.1 ಅಂದರೆ ಇದು ಎ ಸಿ ಕನೆಕ್ಷನಲ್ಲಿದ್ದಾಗ ಚಾರ್ಜಿಂಗ್ ತೊಗೊಳ್ತಾ ಇರೋದು. ಆಗಲೇ ಇದ್ದಿದ್ದು ನೀವು ಅಂದರೆ ಬ್ಯಾಕಪ್ಪಲ್ಲಿದ್ದಾಗ 11.1 ಬರ್ತಾಯಿತ್ತು. ಈಗ ಚಾರ್ಜಲ್ಲಿರೋದ್ರಿಂದ 13.1 ಬರ್ತಾ ಇದೆ. ಅಂದರೆ ಬ್ಯಾಟ್ರಿ ಪಿಕಪ್ ಚೆನ್ನಾಗಿದೆ.